ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಎಸಿಕೆ ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಹಳೆ ಗಾಡಿಯಿಂದ. ಲೋಡ್ ಎಲ್ಲ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಸವನಾಳಲ್ಲಿದ್ದೇನೆ. ಗಂಟೆ ಕರೆಕ್ಟ್ ಆಗಿ 1.5 ಗಂಟೆ ಆಗ್ತಾ ಬಂತು. ಇವತ್ತು ನಮ್ಮ ಜೊತೆ ಇಬ್ರು ಲೈನಿಗೆ ಬಂದಿದ್ದಾರೆ. ಕಂಗ್ರಾಚುಲೇಷನ್. ವಸಂತಣ್ಣ ಮತ್ತು ರಾಘವಣ್ಣ ಇಬ್ರು ಕೂಡ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ನನಗೆ ಹುಷಾರಿಲ್ಲ, ನನಗೆ ಬ್ಯಾಕ್ ಪೇನ್, ಸ್ವಲ್ಪ ಸೊಂಟ ನೋವು ಶುರುವಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಶುಕ್ರವಾರದ ಲೈನಲ್ಲಿ ಸಕ್ಕರೆ ಎತ್ತಿ ಕೊಡುವಾಗ ಸಡನ್ನಾಗಿ ಸೊಂಟ ಹಿಡ್ಕೊಂಡಿದೆ. ಅದು ಎಂಥದೋ ಒಂದು ನೋವು, ಎಂತೆಲ್ಲ ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ತಿಂದಾಯಿತು, ಕಮ್ಮಿಲ್ಲ. ಅದಕ್ಕೋಸ್ಕರ ಓನರಿಗೆ ಫೋನ್ ಮಾಡಿ ಹೇಳಿದೆ. ಅವರು ಕೂಡ ಇಬ್ಬರನ್ನು ಕಳಿಸಿದ್ದಾರೆ. ಒಳ್ಳೇದಾಯಿತು. ಯಾಕಂತೇಳಿ ನನಗೆ ಸುಸ್ತಾಗ್ತದೆ ಇಲ್ಲಿ ಹಾಕಿ ಅಲ್ಲಿ ಲೆಕ್ಕ ಬರೆದು ಐಟಮ್ ಎಲ್ಲ ಎಳೆದು ಕೊಡುವಾಗ. ನಮ್ಮ ಇನ್ನೊಂದು ಗಾಡಿ ಕಲ್ಲಡ್ಕಕ್ಕೆ ಹೋಗಿದೆ. ನಮ್ಮ ವಸಂತಣ್ಣ ಕೂಡ ಬಂದರು. ವಸಂತಣ್ಣ ವಾ 19:30 ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇಲ್ಲಿ ನಮಸ್ಕಾರ ಮಾಡಿ. ಮತ್ತೆ ರಾಘಣ್ಣ ನಮಸ್ಕಾರ. ಎಂತ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವತ್ತು ಲೈನಿಗೆ ಬಂದದ್ದು. ಬೆನ್ನು ನೋವಲ್ಲ, ಸೊಂಟ ನೋವು. ಗಂಟೆ ಎಷ್ಟಾಯ್ತು? ಗಂಟೆ 1:30 ಆಗ್ತಾ ಬಂತಲ್ಲ ವಸಂತಣ್ಣ. ಎಂತ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 1:10 ಆಯ್ತು ಕರೆಕ್ಟ್ ಆಗಿ. ಸರಿ, ಕ್ಯಾಶ್ ಎಲ್ಲ ತಗೊಂಡು ಬಂದಾಯ್ತು. ಈಗ ಇಲ್ಲಿಂದ ಸೆಲ್ಫ್ ಹೊಡ್ಕೊಂಡು ಸೀದಾ ಮುಂದಿನ ದಾರಿ ಎಲ್ಲಿಗೆ? ನಾವೀಗ ಸಿರ್ಲಾಲಿಗೆ ಹೋಗುವ, ಬನ್ನಿ. ಸವನಾಳಿಗೆ ಬಂದರೆ ಒಂದು ಥರ ಖುಷಿ, ಒಂದು ಥರ ಬೇಸರ. ಯಾಕಂತ ಹೇಳಿದರೆ ಖುಷಿ ಯಾಕಂತ ಹೇಳಿದರೆ ಸುತ್ತಮುತ್ತಲು ಕಾಡು, ಪರಿಸರ ಸೌಂದರ್ಯ ಸವಿಬಹುದು. ಇನ್ನೊಂದು ಬೇಸರ ಯಾಕಂತ ಹೇಳಿದರೆ ಸವನಾಳಿಂದ ಶಿರ್ಲಾಲ್ ತನಕ ಎತ್ತರ ತಗ್ಗು ಪ್ರದೇಶ ಇತ್ತು. ಸವನಾಳ್ ಅಂತ ಹೇಳಿದರೆ ಎತ್ತರದಲ್ಲಿ ಇರೋದು, ಮತ್ತು ಇಳಿತಾ ಹೋಗಬೇಕು. ಹೀಗೆ ಆಗ್ತಾ ಉಂಟು ಆಗದಿಂದ ಗಾಡಿ. ನೋಡಿ, ಸ್ವಲ್ಪ ಅಪ್ ಹತ್ತಬೇಕು, ಹಾಗೇನೆ ಇಳಿತಾ ಇರಬೇಕು. ಎಂತ ಹೇಳ್ತೀರಾ ರಾಘಣ್ಣ, ವಸಂತಣ್ಣ? ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು ಅಲ್ಲ. ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಜಾಸ್ತಿ, ಮತ್ತು ಎತ್ತರ ತಗ್ಗು, ಇಳಿಬೇಕು ಹತ್ತಬೇಕು. ಇದೇ ಒಂದು ಕಷ್ಟ. ಇದು ಈ ಕಡೆ ಬಂದರೆ, ಈ ಒಳಗಿನ ರೋಡಲ್ಲೆಲ್ಲ ಬಂದರೆ ಟರ್ನ್ಗಳು ಜಾಸ್ತಿ. ಸವನಾಳ್ ಎಕ್ಸಿಟ್ ಆಗಿ ಕರೆಕ್ಟಾಗಿ ಶಿರ್ಲಾಲ್ಗೆ ಎಂಟ್ರಿ ಆದ್ವಿ. ಈಗ ನಮಗೆ ಹೋಗಬೇಕಾದ ಆ ಕಡೆ, ಆದರೆ ಈ ಕಡೆ ರೈಟ್ ಸೈಡಲ್ಲಿ ಅಂಗಡಿ ಇರೋದ್ರಿಂದ ಶಿರ್ಲಾಲ್ ಪೇಟೆ ಒಳಗಡೆ ಹೋಗಬೇಕು. ಪೇಟೆ ಒಳಗಡೆ ಹೋಗಿ 2-3 ಅಂಗಡಿ ಉಂಟು. ಮೊದಲು ನಾವು ಇಲ್ಲಿ ಊಟ ಮಾಡ್ತಾ ಇದ್ವಿ ಈ ಹೋಟೆಲಲ್ಲಿ. ಆದಮೇಲೆ ವಸಂತ ನನಗೆ ಎಂಥದ್ದು ಸಿಕ್ಕಿದಂತೆ. ಎಂಥ ವಸಂತಣ್ಣ? ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಂಥದ್ದು ಆಯ್ತಂತೆ ಅವರಿಗೆ. ಅದಕ್ಕೋಸ್ಕರ ಬೇಡ ಅಂತ ಅಲ್ಲಿ ಇಟ್ಟದ್ದು, ಅಲ್ಲೇ ಇರಲಿ ಅಂತ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಇವರು ಬಂದ್ ಮಾಡ್ತಾರೆ, ಅದಕ್ಕೋಸ್ಕರ ರಪರಪ ಐಟಮ್ ಹಾಕಿ ಇವರಿಗೆ. ಅಲ್ಲಿ ಶಿರ್ಲಾಲಲ್ಲಿ ನಮ್ಮ ಗಾಡಿಯನ್ನು ಇಲ್ಲಿ ಸೈಡ್ಗೆ ಹಾಕಿದ್ದೇವೆ. ಇಲ್ಲೊಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಮತ್ತು ಇಲ್ಲೊಂದು ಹೋಟೆಲ್ ಸುಪ್ರಿ ಅಂತ ಉಂಟಲ್ಲ, ಇದು ಕೂಡ ಹೊಸತ್ತು ಓಪನ್ ಆದದ್ದು. ಮುಂಚೆ ಇತ್ತು ಮತ್ತು ಬಂದಾಗಿತ್ತು. ಅದಕ್ಕೋಸ್ಕರ ರಾಘಣ್ಣನನ್ನು ಅಲ್ಲಿ ಕಳಿಸಿದ್ದೇನೆ. ವಸಂತನ ಇಲ್ಲಿಗೆ ಐಟಮ್ ಹಾಕ್ತಾ ಇದ್ದಾರೆ. ಎಂತ ಮಾಡ್ತಾ ಇದ್ದಾರೆ ನೋಡುವ. ವಸಂತನ ಹತ್ರ ಹಾಕ್ಲಿಕ್ಕೆ ಹೇಳಿದೆ, ಇಲ್ಲಿದ್ದಾರೆ, ಇಲ್ಲಿ ಹಾಕ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ, ನಮ್ಮ ಗಾಡಿಗೆ ಹೊಸ ಟೈರ್ ಹಾಕಿದ್ದಾರೆ. ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ನಾನು ನಿಮಗೆ ತೋರಿಸಲಿಲ್ಲ ಮೊನ್ನೆ, ನೋಡಿ. ಈ ಟೈರ್ ಕರೆಕ್ಟ್ ಉಂಟು. ಇದು ನಾನು ಬರುವ ಮುಂಚೆನೇ ಇತ್ತು ಈ ಟೈರ್. ಇದು ಒಳ್ಳೆಯದುಂಟು. ಮತ್ತು ಈ ಟೈರ್ ಹೊಸತ್ತು. ಇದು 1 ತಿಂಗಳ ಮುಂಚೆ ಹಾಕಿದ್ದು. ಮತ್ತು ಹೋದವಾರ ಹಾಕಿದ್ದು ಇದು. ಈ ಟೈರ್ ಹೋದವಾರ ಹಾಕಿಸಿತ್ತು. ಇದು ಹೊಸ ಟೈರ್ ನೋಡಿ, 6,500 ಅಂತ ಹೇಳಿದರು. ಇದು ಕೂಡ ನಾನು ಬರುವ ಮುಂಚೆ ಇತ್ತು ಈ ಟೈರ್. ಫೈನಲಿ ನಮ್ಮ ಗಾಡಿದು ಲುಕ್ಕು ಈ ಥರ ಉಂಟು. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ಈ ಥರ ಉಂಟು. ಟಯರಿಗೆ 6,500 ಹೇಳಿದರು.
ಬಟ್ ಸ್ವಲ್ಪ ಮಾತಾಡಿ ಡಿಸ್ಕೌಂಟ್ ಎಲ್ಲ ಮಾಡಿಸಿ 6,000 ರೂಪಾಯಿಗೆ ಹಾಕಿಸಿದ್ದು. ಅದು ಹೋದ ವಾರ ಶನಿವಾರ ಹಾಕಿಸಿದ್ದು, ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಮೊನ್ನೆ ಹೋದ ವಾರ ಇಲ್ಲಿ ಊಟ ಮಾಡಿದ್ವಿ, ಇವತ್ತು ಬೇಡ ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗಿರಲಿ. ಹಾಂ, 100 ರೂಪಾಯಿ. ಎಷ್ಟು ಬಿಲ್ ಎಷ್ಟು? ಅಲ್ಲಿ ಎಕ್ಸಿಟ್ ತಗೊಂಡು ಕೆದ್ದು ಹತ್ರ ರೀಚ್ ಆದ್ವಿ. ಈಗ ಇಲ್ಲಿಂದ ರೈಟ್ ತಗೊಂಡ್ರೆ ಸೀದಾ ಅರ್ವಾಗೆ ಹೋಗ್ತದೆ. ಅಲ್ಲಿ ಒಂದು ಅಂಗಡಿ ಇತ್ತು ಮಾರ, ಇವತ್ತು ಆರ್ಡ್ರ್ ಕೊಡಲಿಲ್ಲ ಅವರು, ಅದಕ್ಕೋಸ್ಕರ ನಾವು ಲೆಫ್ಟ್ ತಗೊಂಡು ಸೀದಾ ಗುರುವಾಯನಕೆರೆ ರೋಡಲ್ಲಿ ಹೋಗಬೇಕು. ಇನ್ನಾಯ್ತು, ಲೈನ್ ಆಯ್ತಲ್ಲ ವಸಂತನ. ರಾಗ ನನಗೆ ಗುರುವಾಯನಕೆರೆ ಬರುವಾಗ ಖುಷಿ ಖುಷಿ ಆಗುದು. ಯಾಕೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅಲ್ಲ ವಸಂತಣ್ಣ, ಈಗ ನಾವು ಉಂಟಲ್ಲ, ಒಂದು ವೇಳೆ ಈಗ ಹೋಗಿ ಇಷ್ಟು ಲೋಡನ್ನು ಇಟ್ಕೊಂಡು ಬಂದ್ವಲ್ಲ, ಈಗ ಸೀದಾ ಹೋಗಿ ಕಂಪನಿಯಲ್ಲಿ ನಿಲ್ಲಿಸ್ಬೇಕು ಎಂತ ಹೇಳ್ಬೋದು ದನಿ? ಭಯಂಕರ ಮಾರ್ರೆ. ಅವ್ರು ಇಂತ ಬೇಗ ಮುಗಿತಾರ ಮಾರ್ರೆ. ಬುಕ್ಕ ಮತ್ತೆ ನೋಡುವಾಗ ಐಟಮ್ ಆಗಿ ಇರ್ತದೆ, ಆಗ ರಾಗ ನನಗೆ ಬೀಳ್ತದೆ. ಹಣ ಲೆಕ್ಕ ಹೊರಡಬೇಕು. ಹೌದು. ಈಗ ಹೋಗುವ ಸೀದಾ ಇಲ್ಲಿಂದ ನಾನ್ ಸ್ಟಾಪ್ ಹೋಗಬೇಕು. ಯಾಕಂತ ಹೇಳಿದರೆ ಮೂಡುಬಿದ್ರೆ ತನಕ ಹೋಗ್ಲಿಕ್ಕೆ ಉಂಟು ನಮಗೆ. ಮೂಡುಬಿದ್ರೆಯಲ್ಲಿ ತುಂಬ ಅಂಗಡಿಗಳುಂಟು. ಮೊನ್ನೆ ಒಂದು ಹೋಟ್ಲಿಗೆ ಹಾಕಿದ್ವಲ್ಲ ವಸಂತಣ್ಣ, ಮೂಲೆಯಲ್ಲಿ ನಾವು ಹುಡುಕಿ ಹೋದದ್ದು. ಎಲ್ಲಿ ಗೊತ್ತಾಯ್ತಾ? ಗಾಂಧಿನಗರದಲ್ಲಿ. ಅಲ್ಲಿಗೆ ಸಹ ಹೋಗ್ಲಿಕ್ಕೆ ಉಂಟು ಮತ್ತೆ. ಹಾಂ, ಅದೇ ಹಾಗೇ ಬರ್ತಾ ಇರಬೇಕಾದ್ರೆ SM ಕಟ್ಟೆ ಹತ್ರ ಒಂದು ಹೋಟೆಲ್ ಸಿಕ್ಕಿತ್ತು. ಈ ಹೋಟೆಲ್ ನೋಡುವಾಗ ಹೊಟ್ಟೆ ಕೂಡ ತುಂಬ ಹಸಿವಾಗಲಿಕ್ಕೆ ಜಾಸ್ತಿ ಆಯಿತು. ಹಸಿವೆಲ್ಲ ಜಾಸ್ತಿ ಆಯಿತು, ಹಸಿವಾಗಲಿಕ್ಕೆ ಶುರು ಆಯಿತು. ಅದಕ್ಕೋಸ್ಕರ ಇಲ್ಲಿ ಎಲ್ಲಿಯಾದರೂ ಊಟ ಮಾಡಿ ಹೋಗುವ ಅಂತ ವಸಂತನನ್ನು ಕಳಿಸಿದ್ದೇನೆ ಊಟ ಉಂಟು ಅಂತ ಕೇಳಲಿಕ್ಕೆ. ನೀವ್ಯಾಕೆ ಹೋಗುದಿಲ್ಲ ರಾಗಣ್ಣ? ಇಲ್ಲಿ ನೋಡಿ ಮಾರ್ರೆ. ಹೆಚ್ಚಿಗೆನಾ? ವಸಂತನ ಬರ್ತಾರೆ ಈಗ. ಬನ್ನಿ ಊಟ ಮಾಡಿಕೊಂಡು ಬರೋ. ಇದೇ ರೋಡಲ್ಲಿ ಬರ್ತಾ ಇದ್ವಿ. ಬರುವಾಗ ನಮ್ಮ ಕಣ್ಣಿಗೆ ಒಂದು ಹೋಟೆಲ್ ಕಾಣಿಸ್ತು ನೋಡಿ, ಇದೆ ಕ್ಲಾಸಿಕ್ ಕಿಚನ್ ಅಂತ. ಇಲ್ಲಿ ಬಂದು ಈಗ ಸ್ವಲ್ಪ ಊಟ ಮಾಡಿ ಹೊರಡುವ, ಇಲ್ಲಿಂದ ಊಟ ಮಾಡಿಕೊಂಡು ಹೊರಡುವ. ಹಸಿವಾಗ್ತುಂಟು, ತುಂಬ ಹಸಿವಾಗ್ತುಂಟು. ಮತ್ತೆ ಕರೆಕ್ಟಾಗಿ 1:30 ಆಯಿತು. ನಮ್ಮ ಜೀವನದಲ್ಲಿ ಲೈನಿಗೆ ಬಂದಲ್ಲಿ ಇದೇ ಫಸ್ಟ್. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. 1:30ಗೆ ಊಟ ಮಾಡುದ ಅಂತ ಅಲ್ಲ ಮತ್ತೆ? ಇಲ್ಲದಿದ್ರೆ 2:30-3 ಗಂಟೆ ಆಗ್ತದೆ. ಫೈನಲಿ ಊಟ ಎಲ್ಲ ಮಾಡಿಕೊಂಡು ಬಂದಾಯ್ತು. 70 ರೂಪಾಯಿ ಕೊಟ್ಟು ಊಟ ಮಾಡುವಷ್ಟು ಒಳ್ಳೆ ಊಟ ಅಲ್ಲ ರಾಗಣ್ಣ? ಜೋರು ಮಾತಾಡಿ. ಎಂತ ಒಳ್ಳೇದಿಲ್ವಾ? ಎಂತೆಲ್ಲ ಇತ್ತು? ಹಾಂ ಹಾಂ, ಎಂಥದಿರಲಿಲ್ಲ. ಕೆಲವರು ಹೇಳ್ತಾರೆ, ಕೆಲವರು ಹೇಳಿದ್ರು ನನ್ನ ಹತ್ರ ಹೋಟೆಲ್ ಬಗ್ಗೆ ಎಂಥದ್ದು ಹೇಳ್ಬೇಡಿ ಅಂತ. ನಾನು ಇದ್ದದನ್ನು ವಾಸ್ತವ ಹೇಳುದು. ಎಂಥದ್ದು ಗೊತ್ತುಂಟ? ಪುಣ್ಯಾತ್ಮ ನಿಜವಾಗಿಯೂ ಒಂದು ಊಟ, ಒಂದು ಬೀಟ್ರೋಟ್ ಪಲ್ಯ, ಮತ್ತು ಇಷ್ಟು ಉಪ್ಪಿನಕಾಯಿ ಕೊಟ್ಟು ಒಂದು ಚಿಕ್ಕ ಕಬಾಬ್ ಕೊಟ್ಟು 70 ರೂಪಾಯಿ ತಗೊಂಡ್ರು. ಇವರು ಮೀನು ತಗೊಂಡ್ರು. 70 ರೂಪಾಯಿ ಕೊಟ್ಟು ಊಟ ಆಗ್ಬೋದು, ಟೇಸ್ಟ್ ಒಳ್ಳೇದಿತ್ತು. ಆದರೆ 70 ರೂಪಾಯಿ ಕೊಟ್ಟು ಊಟ ಮಾಡುವಷ್ಟು ಏನು ಐಟಮ್ ಇರಲಿಲ್ಲ ಅದರಲ್ಲಿ. ಇನ್ನು ವಸಂತನಲ್ಲಿ ಊಟ ಮಾಡ್ತಾ ಇದ್ದಾರೆ. ಅವ್ರು ಬರಲಿ, ಅವ್ರು ಬಂದಾದ್ಮೇಲೆ ಇಲ್ಲಿಂದ ಸೀದಾ ನಮ್ಮ ಲೈನ್ ಮುಂದುವರಿಸೋದು. ಈಗ ಹೋಗ್ತಾ ಇರುವ ಹೈವೇ ಗುರುವಾಯನಕೆರೆ ಟು ಅರ್ವ ತನಕ ಮಾಡಿದ್ದಾರೆ ಇದನ್ನು. ಇದು ಹೊಸತಾದದ್ದು ಹೈವೇ, ಆದರೆ ಫಿನಿಶಿಂಗ್ ಎಂಬುದು ಇಲ್ಲೇ ಇಲ್ಲ. ಈ ರೋಡು ಕಾಣಲಿಕ್ಕೆ ಚಂದ ಕಾಣ್ತಾ ಉಂಟು, ಆದರೆ ಗಾಡಿ ಯಾವ ಥರ ಕುಣಿತದೆ ಅಂತ ಹೇಳಿದರೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎತ್ತರ ತಗ್ಗು ಒಂದು ಲೆವೆಲ್ ಮಾಡಿ ಹಾಕಲಿಲ್ಲ, ಎಂಥದ್ದು ಇಲ್ಲ. ಗಾಡಿ ಯಾವ ಥರ ಕುಣಿತದೆ, ಎದ್ದು ಮಲಗ್ತದೆ ಗಾಡಿ. ನಮಗೆ ಸಹ ಸೊಂಟ ನೋವು, ಮೊದಲೇ ಸೊಂಟ ನೋವಲ್ಲಿ ಬಳಲ್ತಾ ಇದ್ದಾನೆ. ಇಂಥ ರೋಡಲ್ಲಿ ಬಂದರೆ ಓಕೆ ನೋಡಿ ಅಂತ ಇಲ್ಲಿ ತೋರಿಸಿ ನಿಮಗೆ ಲೈವ್ ಈಗ ಕಾಣಿಸ್ತಿರ್ಬೋದು. ನೋಡಿ ಗಾಡಿ ಯಾವ ಥರ ಕುಣಿತದೆ. ಎಲ್ಲ ನಿಂಗಿದ್ದೇವ ಅಂತ ಸರ್ಕಾರ ಕೊಟ್ಟ ಹಣವನ್ನೆಲ್ಲ ಈ ಥರ ಒಟ್ರಾಸಿ ಮಾಡಿ ಹಣ ನಿಂಗಿದ್ದೆ ಅಂತ ಕಾಣ್ತದೆ ನನಗೆ. ಈ
ಇಂಜಿನಿಯರ್ ಸರಿ ಇಲ್ವೋ, ಕಾಂಟ್ರಾಕ್ಟರ್ ಸರಿ ಇಲ್ವೋ, ಯಾರು ಸರಿ ಇಲ್ಲ ಅಂತ ಯಾರನ್ನು ದೂರುವ ಹಾಗೆ ಇಲ್ಲ. ರೋಡ್ ಮಾಡೋದು ಮಾಡ್ತಾರೆ, ಒಂದೇ ಇದರಲ್ಲಿ ಲೆವೆಲ್ ಮಾಡಿ ಚಂದ ಮಾಡಿದೆ ಅಂತ ಆಗ್ತದೆ. ನೋಡಲಿಕ್ಕೆ ಚೆಂದಾಗಿದೆ ರೋಡು, ಎತ್ತರ ತಗ್ಗು ಅಷ್ಟೇ. ಗುರುವಾಯನ ಕೆರೆ ಕ್ರಾಸ್ ರೀಚ್ ಆಗ್ತಾ ಬಂದ್ವಿ. ಇನ್ನು ಇಲ್ಲಿ ಹೈವೇಯನ್ನು ಎಕ್ಸಿಟ್ ಆಗಿ ನೋಡಿ ಬೋಳಿ ಮಗ ಯಾವ ಥರ ಬರ್ತಾನೆ ಅಂತೇಳಿ. ಇಂಥ ಸುಳೆ ಮಕ್ಕಳಿಂದನೇ ಎಲ್ಲ ಇದು ಆಕ್ಸಿಡೆಂಟ್ ಆಗೋದು. ಒಂದು ಇಂಡಿಕೇಟ್ರು ಇಲ್ಲ, ಎಂಥದಿಲ್ಲ. ಆ ಕಡೆಯಿಂದ ತಿರುಗಿಸಿ ಹೋಗ್ಲಿಕ್ಕೆ ಅವರಿಗೆ ಮೈಬಾರ ಸುಳೆ ಮಕ್ಕಳಿಗೆ. ಈಗ ಇಲ್ಲಿಂದ ವೇಣೂರು ರೋಡಿಗೆ, ವೇಣೂರು ಹೈವೇಗೆ ಟಚ್ ಆದ್ವಿ. ಇಲ್ಲಿಂದ ಸೀದಾ ಹೋದರೆ ವೇಣೂರು ಮತ್ತು ಮೂಡುಬಿದ್ರೆಗೆಲ್ಲ ಸೇರ್ತದೆ. ಅದಕ್ಕಿಂತ ಮುಂಚೆ ಡೈರೆಕ್ಟಾಗಿ ನಾವು ವೇಣೂರಿಗೆ ಹೋಗೋದಿಲ್ಲ, ಎಲ್ಲಿ ಸುತ್ತಾಡಿ ಹೋಗಬೇಕು. ಅದನ್ನು ಕೂಡ ತೋರಿಸ್ತಾರೆ, ಎಲ್ಲ ತೋರಿಸುವ ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ಎಕ್ಸ್ಕ್ಲೂಸಿವ್ ನ್ಯೂಸು. TV9 ಎಂಥ ರಾಗನ್ನ ನೀವೆಂತ ಗಡ್ಡೆಲ್ಲ ತೆಗೆದು ಚೆಂದಾಗಿದ್ದೀರಿ ಎಂತ ನೀವು ದಿನ ಹೋದಾಗೆ ಚೆಂದ ನಿಮಗೆ ಪ್ರಾಯ ಆಗೋದಿಲ್ವ ದಿನ ಹೋದಾಗೆ? ಇಲ್ಲಿಂದ ಸೀದಾ ಇಲ್ಲೊಂದು ಅಂಗಡಿ ಉಂಟು ಒಡಿಲಾದಲ್ಲಿ, ಅಲ್ಲಿಗೆ ಇಳಿಸುವ ಐಟಮ್ ಆದಷ್ಟು ಬೇಗ. ಗಂಟೆ ಕರೆಕ್ಟಾಗಿ 3 ಗಂಟೆ ಆಗ್ತಾ ಬಂತು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.